ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ವೀಣಾ ಜಯಶಂಕರ. ನಮ್ಮ ಜೊತೆ ಇದ್ದಾರೆ ಬಿಗ್ ಬಾಸಿಂದ ನಿನ್ನೆ ಅಷ್ಟೇ ಆಟ ಮುಗಿಸಿ ಮನೆಯಿಂದ ಆಚೆ ಬಂದಿರುವಂಥ ಮಲ್ಲಮ್ಮ ಅವರು. 11 ಮಲ್ಲಮ್ಮ ಅಂತ ಮನೆಗೆ ಹೋದರು. ಈಗ ಬಿಗ್ ಬಾಸ್ ಮಲ್ಲಮ್ಮ ಅನ್ನೋ ಹೆಸರು ತಗೊಂಡು ಮನೆಯಿಂದ ಆಚೆ ಬಂದಿದ್ದಾರೆ. ಬನ್ನಿ ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಅವರನ್ನೇ ಕೇಳೋಣ. ಮಲ್ಲಮ್ಮ ಅವರೇ, ಹೇಗಿದ್ದೀರಾ? ಇಷ್ಟು ದಿನ ಬಿಗ್ ಬಾಸ್ ಮನೇಲಿದ್ರಿ, ಹೆಂಗೆ ಅನಿಸ್ತು ನಿಮಗೆ? ತುಂಬ ಚೆನ್ನಾಗಿ ಅನಿಸ್ತು ರೀ. ಅಲ್ಲಿನ ಬಿಟ್ಟು ಬರ್ಲಕ್ಕ ಮನಸ್ಸಿದ್ದಿದ್ದಲ್ಲ. ನೀವು ಬಿಗ್ ಬಾಸ್ ಮನೇಲಿ ತುಂಬ ಯಾರನ್ನ ಮಿಸ್ ಮಾಡ್ಕೋತಾ ಇದ್ದೀರಾ? ಯಾರು ತುಂಬ ನೆನಪಾಗ್ತಿದ್ದಾರೆ ಈಗ? ಈಗ ಧ್ರುವಂತ, ಗಿಲ್ಲಿ, ರಕ್ಷಿತಾ ಇವ್ರನ್ನ ಮಿಸ್ ಮಾಡ್ಕೋತೀರಿ. ಇವ್ರು ಅಂದ್ರೆ ಭಾಳ ಹಚ್ಕೊಂಡಿದ್ರು ನಮ್ಮನ್ನ. ರಕ್ಷಿತಾ ಕಡಿಬಾಜಿ ಅಂತ ತುಂಬ ಚೆನ್ನಾಗಿ ಮಾತಾಡ್ಸೋರು. ಅಂದ್ರೆ ಎಲ್ಲರೂ ಒಳ್ಳೆಯವ್ರಿ. ಅಂದ್ರು ಭಾಳ ಹಚ್ಕೊಂಡಿದ್ದಾನೆ ಇವರು. ಇಷ್ಟು ದಿನ ಬಿಗ್ ಬಾಸ್ ಮನೆಗೆ ಹೋಗಕ್ಕೆ ಮುಂಚೆ ನಿಮಗೆ 11 ಮಲ್ಲಮ್ಮ ಅಂತ ಕರಿತಿದ್ರು. ಅದ್ರಲಿಂದ ರೀ ನಾವು ಈಗ ಬಿಗ್ ಬಾಸ್ ಮಲ್ಲಮ್ಮ ಅಂತ ಕರೆಯಕ್ಕೆ ಶುರು ಮಾಡಿದ್ದಾರೆ. ಬಿಗ್ ಬಾಸ್ ಮಲ್ಲಮ್ಮ ಅಂತಾರೆ ನೋಡ್ರಿ. ಏನನ್ಸುತ್ತೆ ಈಗ ಬಿಗ್ ಬಾಸ್ ಮಲ್ಲಮ್ಮ ಅಂತ ಕರೆಸ್ಕೊಳಕ್ಕೆ ಏನನ್ಸುತ್ತೆ? ಮತ್ತು ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಏನೇನು ಚೇಂಜಸ್ ಆಯ್ತು, ಏನೇನು ಬದಲಾವಣೆ ಆಯಿತು ನಿಮಗೆ? ನಮಗೆಲ್ಲ ಬದಲಾವಣೆ ಐತ್ರಿ. ಅಲ್ಲೆಲ್ಲ ಆಟ ನೋಡಿ ಇದು ನೋಡಿ ಒಂದು ಸ್ವಲ್ಪ ಅವ್ರದ್ದು ಮಾತಾಡೋದು ಎಕ್ಸ್ಪೀರಿಯನ್ಸ್ ಬಂತು ರೀ ನಮ್ಗೆ. ಅಂದ್ರೆ ಇಲ್ಲಿ ಇಷ್ಟು ಮಾತಾಡಿದ್ರು. ಎಷ್ಟು ಅಲ್ಲಿ ಮಾತು ಬರ್ತಾವ ಅಷ್ಟು ಮಾತಾಡಿದೆ. ನನಗೆ ಎಷ್ಟು ಆಗ್ತದ ಅಷ್ಟು ಆಟ ಆಡಿ ಅಂದ್ರೆ ಅವ್ರ ಮನಸ್ಸು ಗೆದ್ದು ಬಂದೆ ನೋಡ್ರಿ ನಾನು. ಹೌದು, ನೀವು 5 ವಾರ ಮನೇಲಿದ್ದು ಎಲ್ಲರೂ ಅಳ್ತಿದ್ರು. ನೀವು ವಾಪಸ್ ಬರುವಾಗ ಅಳ್ತಿದ್ರು. ಎಲ್ಲರೂ ಮನಸ್ಸು ಗೆದ್ದು ಬಿಗ್ ಬಾಸ್ ಮನಸ್ಸನ್ನ ಗೆದ್ದು ಬಂದೆ ರೀ ನಾನು. ಬಿಗ್ ಬಾಸ್ ನಿಮಗೆ ಸಪ್ರೇಟಾಗಿ ಕರೆದು ನಿಮಗೆ ಹಾಕೊಳ್ಳೋಕ್ಕೆ ಸ್ವೆಟರು ಎಲ್ಲ ಕೊಟ್ಟಿದ್ರು. ಅದ್ರ ಬಗ್ಗೆ ಹೇಳಿ ಸ್ವಲ್ಪ. ಸ್ವೆಟರ್ ಕೊಟ್ರಿ. ನಾವು 2 ಇದ್ರು ನಮ್ಮ ನೋಡಿ ಅಲ್ಲಿ ಸ್ಪೆಷಲ್ ರೂಮಿಗೆ ಕರೆಸಿ ಸ್ವೆಟರ ಅದು ಕಿವಿಗೆ ಹಾಕೊಳ್ಳೋದು ಎಲ್ಲ ಕೊಟ್ರಿ. ನೀವು ಬಿಗ್ ಬಾಸ್ ಮನೆಗೆ ಹೋಗಿದ್ರಲ್ಲ, 5 ವಾರ ಅಟೆಂಡ್ ಮಾಡಿದಿರ. ಅಲ್ಲಿ ಕಿಚ್ಚನ ಪಂಚಾಯಿತಿ ಅಲ್ವಾ? ಪ್ರತಿ ಶನಿವಾರ ಕಿಚ್ಚ ಸುದೀಪ್ ಸರ್ ಬಂದಾಗ ಅವರು ಕೇಳೋ ಕ್ವೆಶನ್ಗೆ ನೀವು ಉತ್ತರ ಕೊಡ್ಬೇಕಾದ್ರೆ ನಿಮಗೆ ಭಯ ಆಗ್ತಿತ್ತು? ಅದು ಏನು ಅನಿಸ್ತಿತ್ತು ಆ ಟೈಮ್ನಲ್ಲಿ ಮಾತಾಡುವಾಗ? ಖುಷಿ ಅನಿಸ್ತಿತ್ತು ಅವ್ರು ಕೂಡ ಮಾತಾಡೋದಕ್ಕೆ. ಖುಷಿ ಆಗ್ತಿತ್ತು ರೀ. ಅವ್ರು ಕೂಡ ಮಾತಾಡೋದಕ್ಕೆ ಏನು ಭಯ ರೀ? ಭಯ ಪಡ್ತಿರ್ಲಿಲ್ವಾ ನೀವು? ಭಯ ಪಡ್ತಿರ್ಲಿ. ನಿಮಗೆ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಅವರು ಎಲ್ಲರಿಗೆ ಒಂದೇ ಸೌಂಡ್. ಇಡೀ ಮನೆಯಲ್ಲಿ ನಿಮಗೆ ತುಂಬ ಇಷ್ಟ ಆಗಿದ್ದು ಆಟ ಯಾರ್ದು? ಈಗ ನಿಮಗೆ ಪರ್ಸ್ನಲ್ ಆಗಿ ಧ್ರುವಂತ್ ಇಷ್ಟ, ಗಿಲ್ಲಿ ಮತ್ತು ರಕ್ಷಿತಾನು ಇಷ್ಟ ಆಗಿದ್ರು. ಅದು ಬಿಟ್ಟು ಆಟ ಅಂತ ಬಂದಾಗ ಯಾರು ತುಂಬ ಚೆನ್ನಾಗಿ ಆಟ ಆಡ್ತಾರೆ ಅಂತ ಅನ್ಸುತ್ತೆ ನಿಮಗೆ? ತುಂಬ ಮತ್ತು ಎಲ್ಲರೂ ಚೆನ್ನಾಗೇ ಆಟ ಆಡ್ಬೇಕಂತ ಎಲ್ಲರೂ ಗೆದಿಬೇಕಂತ ಬಂದಾರೆ. ಯಾರು ಕಡಿಮೆ ಆಡ್ತಾರೆ? ಎಲ್ಲರೂ ಚೆನ್ನಾಗಿ ಆಡಬೇಕು. ನಾ ಗೆದಿಬೇಕು, ನೀ ಗೆದಿಬೇಕು ಅಂತ ಗೆಲುವಿನ ಮೇಲೆ ಬಂದಿರ್ತಾರೆ. ಅಲ್ಲಿ ಯಾರು ಕಡಿಮೆ ಆಡಲ್ಲ ರೀ. ಎಲ್ಲರೂ ನಾನು ಹಿಡ್ಕೊಂಡೇ ಹೇಳ್ಬೇಕ್ರಿ. ನಮ್ಮನ್ನು ಸೇರಿ ಎಲ್ಲರೂ ನಾವು ಗೆದಿಬೇಕು, ನಾವು ಚೆನ್ನಾಗಿ ಆಡಬೇಕು, ನಾವು ಜನರಿಗೆ ಚೆನ್ನಾಗಿ ತೋರಿಸ್ಕೋಬೇಕು ಅಂತ ಅದಕ್ಕಂತ ಬಿಗ್ ಬಾಸ್ ಮನೆಗೆ ಹೋಗೋದ್ರಿ. ನೀವು ಜೀವನದಲ್ಲಿ ಒಂದ್ಸತಿನೂ ಸೀರೆ ಬಿಟ್ಟು ಬೇರೆ ಹಾಕೇ ಇರಲಿಲ್ಲ? ಹಾಕಿವಲ್ರಿ. ಈಗ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಕಾಲೇಜ್ಗೆ ಹೋದ್ಮೇಲೆ ಅವರೇ ಕೊಡಿಸಿದ್ರು ಅವರು. ಹೌದು, ಈಗ ಪ್ಯಾಂಟ್ ಹಾಕೊಂಡ್ರಿ, ಆಮೇಲೆ ಕ್ಲಾಸ್ ರೂಮಲ್ಲಿ ಫ್ರಾಕ್ ಎಲ್ಲ ಹಾಕೊಂಡ್ರಿ. ಏನನ್ಸ ಹಾಕೋಬೇಕಾದ್ರೆ ಮುಜುಗರ ಆಯ್ತಾ ಅಥವಾ ಇಷ್ಟ ಆಯ್ತಾ? ಇಷ್ಟ ಆಯ್ತು ರೀ. ಮತ್ತು ಅಲ್ಲಿ ಮೊದಲಂತರೂ ಹಾಕ್ಕೊಂಡಿಲ್ಲ, ಕಾಲೇಜಿಗೆ ಹೋಗಿಲ್ಲ. ಈ ಬಿಗ್ ಬಾಸ್ ಮನೆಗೆ ಬಂದು ಇದೊಂದು ನನ್ನ ಕಾಲೇಜಿಗೆ ಹೋಗಿ ಅವಕಾಶ ಸಿಕ್ತಂದ್ರೆ ಖುಷಿ ಆಯ್ತು ರೀ. ಹಾಕ್ಕೊಂಡೆ ರೀ 2 ಸಲ. ಆಮೇಲೆ ನೀವು ಬಿಗ್ ಬಾಸ್ ಮನೆಯಿಂದ ಬಂದ್ರಲ್ಲ, ಅಷ್ಟೂ ಜನ ಅಳ್ತಾ ಇದ್ರು. ಈಗ ಗಿಲ್ಲಿ ಆಗಲಿ, ರಕ್ಷಿತಾ ಆಗಲಿ, ಧ್ರುವಂತ್ ಅಂತೂ ಬಿಕ್ಕಿ ಬಿಕ್ಕಿ ಅಳ್ತಿದ್ರು. ನಿಮ್ಮನ್ನು ಜಾಸ್ತಿ ಹಚ್ಕೊಂಡಿದ್ದಿದ್ದೆ ಧ್ರುವಂತ್. ನನಗೆ ಗೊತ್ತಿದ್ರೆ ಆಟ ರೀ, ಹಿಂಗೆ ಆಡಬೇಕು ಹಂಗೆ ಆಡಬೇಕು ಅಂದರೂ ಎಲ್ಲರಿಗೆ ಅದು ಎಷ್ಟು 2 ಸಲ ಹೋದ್ರೂ ಅಲ್ಲಿ ಅದು ಗೊತ್ತೇ ಆಯ್ತು ರೀ. ಎಲ್ಲರೂ ಅಲ್ಲಿ ಅದು ಆಟ ನೋಡೇ ಗೊತ್ತು ಮಾಡ್ಕೊತಿದ್ದೇವೆ. ನಿಮಗೆ ಯಾವುದು ತುಂಬ ಕಷ್ಟ ಅನಿಸ್ತು ಮಲ್ಲಮ್ಮ? ಈಗ ಟಾಸ್ಕ್ ಆಡಬೇಕಾದ್ರೆ ಟಾಸ್ಕ್ ಕಷ್ಟ ಅನಿಸ್ತಿತ್ತ, ಅಥವಾ ವೀಕೆಂಡಲ್ಲಿ ಹೆಂಗೆ ಮಾತಾಡಬೇಕು, ಅಥವಾ ನಾಮಿನೇಷನ್ ಅಂತ ಮಾಡ್ತಿದ್ರು ಗೊತ್ತಲ್ವಾ, ಅದು ಕಷ್ಟ ಮಾಡೋದಾಗ ಒಂದು ಸ್ವಲ್ಪ ಕಷ್ಟ ಆಗ್ತಿತ್ತು ರೀ. ಎಲ್ಲರೂ ನನ್ನ ಕೂಡ ಒಳ್ಳೆಯವ್ರಿ. ಯಾರಿಗೆ ಮಾಡಬೇಕು ಯಾರಿಗಿಲ್ಲ ಅಂತ ಅದೇ ಒಂದು ಸ್ವಲ್ಪ ಕಷ್ಟ ಆಗ್ತಿತ್ತು ರೀ. ಮತ್ತೇನಿಲ್ಲ, ಎಲ್ಲ ಆಟ ಆಡೋದಕ್ಕೂ ಖುಷಿ ಆಗ್ತಿತ್ತು, ಎಲ್ಲದಕ್ಕೆ ಖುಷಿ ಆಗ್ತಿತ್ತು. ಈ ನಾಮಿನೇಟ್ ಮಾಡೋದಕ್ಕೆ ಎಲ್ಲರೂ ಖುಷಿಯಾಗಿ ಇರ್ತಿದ್ರು. ನಮ್ಗೆ ಕೂಡ ಯಾರಿಗೆ ಮಾಡಬೇಕು ಯಾರಿಗೆ ಕಾರಣನೇ ಸಿಗ್ತಿರ್ಲಿಲ್ಲ ಯಾರು ನಾಮಿನೇಟ್ ಮಾಡಬೇಕು. ಯಾರು ಅದಕ್ಕೆ ಪ್ರೀತಿಲಿಂದ ಗಿಲ್ಲಿಗೆ ಮಾಡ್ತಿದ್ದೆ ನಾನು. ಅವ ಹೋಗಲ್ಲ ಅಂತ ಗೊತ್ತಿತ್ತು ನನಗೆ. ನೀವು ಹೋಗಲ್ಲ, ಎಲ್ಲ ಓಟ್ ಜಾಸ್ತಿ ಹಾಕ್ತಾರಂತ ನಾವು ಪ್ರೀತಿಲಿಂದ ಗಿಲ್ಲಿನೇ ಹೋಗ್ಬೇಕ ಅಂತಿದ್ದೆ ನಾನು. ಅವ ಹಂಗೆ ನನ್ನೇ ಮಾಡ್ತಿಲ್ಲ ಅಂತ ಅವ್ನು ಖುಷಿಲಿಂದ ಅವ ಮಲ್ಲಿ ಏನನ್ನು ಕೇಳಿದ್ರೆ ನನ್ನೇ ಹೇಳು, ಏನನ್ನು ಕೇಳಿದ್ರೆ ನನ್ನೇ ಹೇಳೋನವ್ರೆ. ನಿಮಗೆ ನೀವು ನೋಡಿದಿರೋ ಇಲ್ವೋ ನಂಗೆ ಗೊತ್ತಿಲ್ಲ, ನಿಮ್ಮದು ಗಿಲ್ಲಿದು ಕಾಂಬಿನೇಷನ್ ತುಂಬ ವಿಡಿಯೋಸ್ ಓಡಾಡ್ತಾ ಇದೆ ಇನ್ಸ್ಟಾಗ್ರಾಮಲ್ಲಿ. ನೀವು ಗಿಲ್ಲಿಗೆ ಹೆದರಿಸೋದು ಹಿಂಗೆ, ಆಮೇಲೆ ಗಿಲ್ಲಿ ಅಂತ ಕರೆಯೋದು, ಅವ್ರು ಮಲ್ಲು ಅಂತ ಕರೆಯೋದು, ಅದೆಲ್ಲ ತುಂಬ ವಿಡಿಯೋಸ್ ಓಡಾಡ್ತಿದೆ. ನೋಡಿದ್ರೆ ಯಾವ್ದಾದ್ರು ಬಂದಮ್ಯಾಗ ಇನ್ನೂ ನೋಡಿಲ್ಲ ರೀ. ಇನ್ನೂ ನಿನ್ನೆ ಬಂದಿದ್ರಿ. ಅದೆಲ್ಲ ನೋಡಿಲ್ಲ ರೀ. ಇನ್ಮೇಲೆ ನೋಡ್ಬೇಕ್ರಿ ಮುಂದೆ.
ತುಂಬ ಕಾಮಿಡಿ ಮಾಡಾರ ಗಿಲ್ಲಿ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಯಾರು ಗೆಲ್ಲಬೇಕು ಮಲ್ಲಮ್ಮ? ಗಿಲ್ಲಿನೇ ಗೆಲ್ಬೇಕು ಅನಿಸ್ತದೆ ನನ್ನ ಮಾತ್ರ. ನಿಮಗೆ ಗಿಲ್ಲಿ ಗೆಲ್ಬೇಕಂತಿದೆ, ಧ್ರುವಂತ ಗೆಲ್ಲೋದು ಬೇಡವಾ? ಅವನಿದೆಲ್ಲ ಕಾಮಿಡಿ ಮಾಡ್ತಾನಲ್ರಿ, ಎಲ್ಲರೂ ಗೆದಿಬೇಕಂತ ಆಸೆ ರೀ, ಅದರ ಅದೃಷ್ಟ ಅಲ್ಲ. ಯಾರು ಹಣೆ ಬರ್ದಲ್ಲಿ ಬರ್ದದ್ದು ಗೆದ್ದ ನೋಡಿ. ಅಂದರೂ ಇವನೇ ಎಲ್ಲರಿಗೆ ಟಕ್ರ ಕೊಡವ, ಎಲ್ಲರಿಗೆ ಕಾಮಿಡಿ ಮಾಡವ ಅಂತ ನನಗೆ ಮಾತ್ರ ಅನಿಸ್ತದೆ. ಯಾರನ್ನೊಬ್ಬರೇ ಎಲ್ಲ ಗೆಲ್ಲದ್ರ ಅಷ್ಟು ಜನದಾಗ. ಅವರೊಬ್ರು ಕಳಿಸಿಬಿಡ್ತಾರ. ನಾವೊಂದು 5 ವಾರ ಇದ್ದಿದ್ದಕ್ಕೆ ನಮಗೆ ಪುಣ್ಯ ರೀ. ಎಲ್ಲರ ಜನರು ಏನು ಕಲ್ತ್ರಿ? 5 ವಾರ ಇದ್ರಿ, ಆಯಿತು, ಮಾತಾಡೋದೆಲ್ಲ ಚೇಂಜ್ ಆಯಿತು, ಹೌದು ಕಲ್ತ್ರಿ. ಅದು ಬಿಟ್ಟು ಬೇರೆ ಏನು ಕಲ್ತ್ರಿ ಬಿಗ್ ಬಾಸ್ ಮನೆಯಿಂದ? ಬಿಗ್ ಬಾಸ್ ಮನೆಯಿಂದ ಏನೋ ಅದೇ ಆಟ ಆಡೋದು ರೀ, ನಗೋದು, ಆಡೋದು, ಜಗಳ ಮಾಡೋದು. ಅಂದ್ರೆ ನನಗಂತೂ ಯಾರೂ ಜಗಳ ಮಾಡಿಲ್ಲ ನೋಡ್ರಿ. ನನಗೂ ಎಲ್ಲರೂ ಪ್ರೀತಿಲಿಂದ ನೋಡ್ಕೊಂಡಾರ. ಅದು 2 ವಾರ ಅಂತ ಏನು ಕೆಲಸ ಮಾಡಿಲ್ಲ, ಮಾರಾಣಿ ಆಗಿದ್ದೇವ್ರಿ ನಾವು. ಒಂಟಿಯಾಗಿ ಹೋಗಿ ಅಪ್ಪ ಅವರೇ ಮಾಡ್ತೀವ್ರಿ ಎಲ್ಲಟು ಅಡುಗೆ. ನಮಗೆ ನಿಂತಲ್ಲಿಗೆ ನೀರು ಕೊಡೋರು, ನಿಂತಲ್ಲಿಗೆ ಊಟ ಕೊಡೋರು, ಗಂಗಳ ಸಮಕ್ಕೆ ತೊಳಿಬೇಡನವರು. ಅವಾಗ ಇಲ್ಲಿ ಅಂತ ನೀನು ಕಾಲು ಹೊತ್ತಿಲ್ಲ ಮೇಲೆ ನಿನ್ನ ಕಾಲು ಹೊತ್ತಿಲ್ಲ ಅಂತ ಕಾಲು ಹೊತ್ತಕ್ಕೆ ಬರವ. ನಾನು ತೆಲಿಗೆ ಸ್ನಾನ ಮಾಡ್ದೆ, ನನ್ನ ಕೂದಲ ಒಣಗಿಸವ. ಅದು ಚೆಂದ ಮಾಡ್ತಿದ್ದಾರೆ ಎಲ್ಲರೂ. ಅಂದ್ರೆ ಗೌರವ ಕೊಟ್ಟು ಮಾತಾಡೋದು ನೋಡಿ ನಮ್ಮ ವಯಸ್ಸಕ್ಕ ಎಲ್ಲರೂ. 1-2 ಸತಿ ನಿಮಗೆ ಮತ್ತು ಗಿಲ್ಲಿಗೆ ಕ್ಲಾಶ್ ಆಯಿತು, ಅಂದರೆ ಸಣ್ಣ ಪುಟ್ಟ ಜಗಳ ವಾದ ಆಯಿತು. ಕಾವ್ಯನ ಜೊತೆಗೂ ನಿಮಗೆ ಸಣ್ಣ ಪುಟ್ಟ ವಾದ ಆಯಿತು. ಬಾತ್ರೂಮ್ ವಿಷಯಕ್ಕೆ ಆಯ್ತಿರಿ ಅದು. ಮತ್ತು ಅದು ಸ್ವಲ್ಪ ಆದಾನಿ ಮತ್ತು ಅವಳು ನಮ್ಮ ತಂಟ್ಯಾಗ ಬರಲಿಲ್ಲ ರೀ. ಗಿಲ್ಲಿ ಜೊತೆ ಏನಕ್ಕೆ ಜಗಳ ಆಗಿದೆ? ಗಿಲ್ಲಿ ಜೊತೆ ರೀ ಅದು ಏನಾಯ್ತು ನೋಡಿ. ಇಲ್ಲ ಅವ ಏನಂದ್ರಿ, ಮಲ್ಲಮ್ಮ ಬೇಡ ಅಂದ್ರೂ ದುರಂತ ಮಲ್ಲಮ್ಮನ ಸುತ್ತರಿತಾನಂದ್ರಿ. ಅದಕ್ಕೆ ನನಗೆ ಕೋಪ ಬಂದು ಅವ್ನು ಕೂಡ ಸ್ವಲ್ಪ ಜಗಳ ಮಾಡಿದ್ರೆ. ನಾನು ಹೇಳಿದ್ನೆ ನಿನ್ನ ಮುಂದೆ, ನಾನು ಹೇಳಿದ್ನೆ, ನೀ ಹಂಗಂದಿ, ಸುಳ್ಳೆ ಹಂಗಂದಿ. ನಾನು ಹೇಳಿದ್ರೆ ಮಾತು ಕರೆ ಇದ್ರೆ ಕರೆ ಅನ್ಬೇಕು, ಸುಳ್ಳಿದ್ರೆ ಸುಳ್ಳು ಅನ್ಬೇಕು. ಸ್ವಲ್ಪ ಗಲಾಟೆ ಆಯ್ತಾರೆ ಅವ್ನು ಕೂಡ. ಅವೇನು ಗಲಾಟೆ ಮಾಡಿದ ಹೆಸರುಗಳಿದ್ರು. ಆಯ್ತು ಮಲ್ಲು ಅಲ್ರಿ, ಆಯ್ತು ಮಲ್ಲು ತಪ್ಪಾಯ್ತು ಅಂತೇಳಿ ಅದಕ್ಕೆ ಸೈಲೆಂಟ್ ಆದ್ರೆ ಅವನು ಮಾತಾಡ್ಸೋದು ಬಿಡಲಿಲ್ಲ ರೀ, ಕಾಮಿಡಿ ಮಾಡೋದು ಬಿಡಲಿಲ್ಲ. ಇಷ್ಟ ಆದ್ರೂ ಎಲ್ಲರೂ ಹಂಗೆ ರೀ. ಅಲ್ಲಿ ಸ್ಟಾರ್ಟಿಂಗ್ದಾಗ ಜಗಳ ಆಡೋದು, ಆಮೇಲೆ ಮತ್ತೆ ಕೂಡೋದು, ಒಂಥರ ಮಕ್ಕಳು ಆಟ ಅನಿಸ್ತು ನೋಡ್ರಿ ಅಲ್ಲಿ. ಒಟ್ಟು ಎಂಜಾಯ್ ಮಾಡಿದ್ರಿ ಬಿಗ್ ಬಾಸ್ ಮನೇನ? ಬಿಗ್ ಬಾಸ್ ಮನೇಲಿ ಎಂಜಾಯ್ ಮಾಡಿದೆ ನೋಡ್ರಿ. ನಾನು ಹಿಂದೂ ಮಾಡಿಲ್ಲ, ಇನ್ನು ಮುಂದೂ ಮಾಡೋಕ್ಕಾಗಲ್ಲ, ಅಷ್ಟು ಎಂಜಾಯ್ ಮಾಡಿ ಬಂದೆ ನೋಡ್ರಿ ನಾ ಮಾತ್ರ ಅಲ್ಲಿ. ನಿಮಗೆ ಬಿಗ್ ಬಾಸ್ ಮನೇಲಿ ತುಂಬ ನಾಟಕ ಆಡ್ತಾರೆ ಅಂತ ಅನ್ಸಿದ್ದು ಯಾರು? ಮತ್ತು ಅಲ್ಲಿ ಎಲ್ಲರೂ ನಾಟಕ ಮಾಡ್ಲಕ್ಕ ಹೋಗ್ಯಾರಿ. ಅಲ್ಲಿ ಯಾರಿಗಂತ ಅಂತೀರಿ, ಎಲ್ಲರೂ ನಾಟಕ ಮಾಡಿ ಗೆದಿಲಕ್ಕೆ ಹೋಗಿವಿ. ನಾನು ಹಿಡ್ಕೊಂಡೆ ಹೇಳ್ಬೇಕ್ರಿ ಅಲ್ಲ ರೀ. ಈಗ ಲೈಟ್ ಆಫ್ ಆಗಿದ ತಕ್ಷಣ ತುಂಬ ನಾಟಕ ಆಡೋದು. ಸುದೀಪ್ ಸರ್ ಬಂದಾಗ ತುಂಬ ಸಾಧು ಆಗಿರೋದು, ಸಾಫ್ಟಾಗಿ ನಡ್ಕೊಳ್ಳೋದು. ಲೈಟ್ ಎಲ್ಲ ಆನ್ ಆಗಿದ್ದಾಗ ಸಾಫ್ಟಾಗಿ ನಡ್ಕೊಳ್ಳೋದು. ಕ್ಯಾಮ್ರಾ ಎಲ್ಲ ಇಲ್ಲದೆ ಇದ್ದಾಗ ತುಂಬ ನಾಟಕ ಆಡೋದು. ಅಥವಾ ಕ್ಯಾಮ್ರಾ ಇಲ್ಲ ಆಗಲ್ಲ ಮಲ್ಗದ ಮೇಲೆ ಎಲ್ಲರೂ ಕ್ಯಾಮ್ರಾ ಇರೋರೆ. ಏನು ರಾತ್ರಿ ಮಾಡಿದ್ ಏನು ಗುಸು ಮಾತಾಡಿದ್ರು ಬಿಗ್ ಬಾಸ್ ಹೇಳೋರು, ಗುಸು ಮಾತನಾಡಂತಿಲ್ಲ ಅನ್ನೋರು ಬಿಗ್ ಬಾಸ್. ಅಷ್ಟು ಹೇಳಿದ್ರು ಬಿಡ್ಲಕ್ಕಿರಿ. ನನಗಿದ್ರು ನಗು ಬರೋದು. ನಾವು ಗುಸು ಅಂತೇವ್ರ, ಬಿಗ್ ಬಾಸ್ ಪಿಸಿ ಅನ್ನೋರಿ. ಪಿಸಿ ಅನ್ನೋ ನನ್ನ ನಗು ಬರೋದು. ಅವ್ರು ಜಾನ್ವಿ ಅಶ್ವಿನಿ ಮೇಡಮ್ ಮಲ್ಲಮ್ಮ ನೋಡಿ ಪಿಸಿ ನನಗೆ ಎಷ್ಟು ನಗ್ತಾಳಂತ ಅವ್ರು ನನ್ಗೆ ಕೂಡ ನಗವ್ರಿ. ಮಲ್ಲಮ್ಮ ಅವರೇ, ನಿಮಗೆ ಇಡೀ ಬಿಗ್ ಬಾಸ್ ಮನೇಲಿ ಇಷ್ಟನೇ ಇಲ್ಲ, ಇವ್ರು ನೋಡಿದ್ರೆ ಆಗಲ್ಲಪ್ಪ ನನಗೆ, ಇವ್ರು ಇಷ್ಟನೇ ಆಗ್ತಿರ್ಲಿಲ್ಲ ಅನ್ನೋ ಕಂಟೆಸ್ಟೆಂಟ್ ಯಾರು? ಅಂಥವ್ರಂತೂ ಯಾರು ಇಲ್ಲ ಬಿಡ್ರಿ. ಸ್ವಲ್ಪ ಇದನ್ನೇ ಸುದಿನೇ ಒಂದು ಸ್ವಲ್ಪ ಇದು ಮಾಡಿದ್ರೆ ನಮ್ಗೆ, ಅದು ಗೆಜ್ಜೆ ಸೌಂಡಲ್ಲಿ ನಾವು ಮಾಡಿದ್ದಿಲ್ಲ, ಅದನ್ನೇ ಒಂದು ಸ್ವಲ್ಪ ನಮ್ಗೆ ನೀವೇ ಮಾಡ್ತೀರಿ ಅಂತೇಳಿ ಬೆಡ್ಸಿಡ್ತಾರೆ ನೋಡಿದ್ರೆ ಅದನ್ನೇ ಸ್ವಲ್ಪ ಬೇಜಾರ. ಅದನ್ನು ಅವನಿಗೆ ಟಕ್ಕರ್ ಕೊಟ್ಟೇರಿ, ನಿನಗಿಲ್ಲ ಅಮ್ಮ ನಿನಗಿಲ್ಲ, ರಕ್ಷಿತಾ ಅಂತಂದರು. ಅಷ್ಟಕ್ಕೆ ಅವರು ಹಿಂದಗಡೆ ಒಳ್ಳೆಯವ್ರಾದ್ರೆ ಅಮ್ಮ ಅನ್ಕೊತ. ನಮ್ಗೆ ಯಾರ ಮೇಲೂ ಬೇಜಾರೇನಿಲ್ಲ ರೀ. ಎಲ್ಲರೂ ಒಳ್ಳೆಯವ್ರು, ಎಲ್ಲರೂ ಚೆನ್ನಾಗಿ ಮಾತಾಡೋರು, ಎಲ್ಲರೂ ನನಗೆ ಅಮ್ಮ ಅಂತಲೇ ಮಾತಾಡ್ಸೋರು. ಅದು ಅಷ್ಟೇ, ಮತ್ತೇನು ಇಲ್ಲ ರೀ. ನಮ್ಮ ಚೆನ್ನಾಗಿ ಮಾತಾಡ್ತಾರೆ. ಈಗ ಸುದಿ ಅವ್ರ ವಿಷಯಕ್ಕೆ ಬೇಜಾರಾಯ್ತು ಅಂತ ಹೇಳಿದ್ರಲ್ಲ, ರಕ್ಷಿತಂದು ಗೆಜ್ಜೆ ವಿಷಯಕ್ಕಲ್ವಾ ನೀವು ಹೇಳ್ತಿರೋದು? ಈಗ ಹಂಗ್ ಮಾಡಿದ್ರಲ್ಲ ರಕ್ಷಿತಂಗೆ, ನಿಮ್ಗೆ ಅದು ಏನೋ ತಮಾಷೆಗೆ ಮಾಡಕ್ ಹೋದ್ರಿ ಅವರು. ತಮಾಷೆ ಹೋಗಿ ಹೊರಗಡಿದ್ರು ಸೀರಿಯಸ್ಸನ್ ಆಗಿ ಜಗಳ ಆಯ್ತು. ಅದು ಅವ್ರೇನು ಬೇಕಂತೇನು ಮಾಡಿಲ್ಲ, ಸುಮ್ಮನೆ ಎಲ್ಲರಿಗೆ ಎದುರಿಸುವಾಗ ತಮಾಷೆಗೆ ಮಾಡಿದ್ದಾರೆ. ಅದು ಬೇಕಂತೇನು ಮಾಡಿಲ್ಲ. ಅದು ಹೋಗ್ತಾ ಅದು ಇದನ್ನು ಸೀರಿಯಸ್ಸೇ ಆಗಿಬಿಡ್ತಾರೆ. ಮತ್ತು ಅವರು ಸೀರಿಯಸ್ ಅಂದು ಯಾರು ಚಿಕ್ಕವಳಂತ ನೋಡಲಿಲ್ಲ. ಸಾರಿ ಕೇಳಿದ್ರು ಅವರು, ಸಾರಿ ಕೇಳಿ ಎಲ್ಲ ಸಾಲ ಮಾಡ್ಕೊಂಡ್ರು. ಮತ್ತೆ ಒಂದು ಸ್ವಲ್ಪ 2 ಸಲ ಆಯ್ತು ಗಲಾಟೆ. ಅದು ಮತ್ತೇನಿಲ್ಲ. ಈಗ ಎಲ್ಲ ನಾರ್ಮಲ್ ಯಾರು ಚೆನ್ನಾಗಿ ಯಾರು ಈಗ ಆಟ ನಕ್ಕೊಂತ ಜಗಳ ಆಡೋದು ಹಂಗೆ ಕೂಡೋದು ನಡೆಯೋದಲ್ರಿ. ಈಗ ಒಟ್ಟೆ ನಾವು ಒಂದು ಮನೆಯಲ್ಲಿ ಒಂದು 5-6 ಮಂದಿನೇ ಇರ್ತೀವಿ. ಅದು ಒಂದಕ್ಕೊಂದು ಜಗಳ ಬರೋದಲ್ರ.
ಹಾಗಲ್ಲಿ ಎಲ್ಲರೂ ಒಂದೇ ಕುಟುಂಬದವರಾಗಿ ಆಡ್ಕೋತ ನಕ್ಕೋತ ಜಗಾಡ್ಕೋತ ಆಡೋದು ಜಗಾಡೋದು ಕೂಡೋದು ಊಟ ಮಾಡಾಗೆಲ್ಲ ಮಾಡೋದು ಹಂಗೆ ಮಾಡಿ ಎಲ್ಲರೂ ಚೆನ್ನಾಗೇ ಅದಾರ ನೋಡ್ರಿ. ಚೆನ್ನಾಗಿ ಮಾತಾಡ್ಕೊಂಡು ಆಡ್ಕೊಂಡು ನಮಗೆ ಮಾತ್ರ ಚೆನ್ನಾಗೈತೆ ರೀ. ಮತ್ತು ಇನ್ನು ಮೇಲೆ ಹೆಂಗಿರ್ತಾರ ನೋಡ್ರಿ ಅವ್ರು. ಈಗ ಇಷ್ಟು 5 ವಾರ ಇದ್ರಿ ಅಲ್ವಾ ನೀವು? 5 ವಾರದಲ್ಲಿ ನಿಮಗೆ ಊಟ ತಿಂಡಿ ಬದಲಾಯಿತು, ಆಮೇಲೆ ವಾತಾವರಣ ಅಲ್ಲಿ AC ಇರ್ತಿತ್ತು ನಿಮಗೆ. ನೀವು ACಗೆ ನಿಮ್ಗಷ್ಟು ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಗಿರ್ಬೋದು. ಒಟ್ಟು ಮೊದಲಿಂದ ಕೊನೆಯ ದಿನ ತನಕ ಅನುಭವ ಹೇಗಿತ್ತು? ಹೇಗೆ ಅಡ್ಜಸ್ಟ್ ಆದ್ರಿ ನೀವು? ನಮಗೆಲ್ಲ ಅಡ್ಜಸ್ಟ್ ಆಯ್ತು ರೀ. AC ಅಡ್ಜಸ್ಟ್ ಆಯಿತು, ಎಲ್ಲ ಆಯ್ತು ರೀ. ಎಲ್ಲರೂ ಮಾತ್ರೆ ತೊಗೊಂಡ್ರೆ ನಾ ಮಾತ್ರ ಒಂದು ಮಾತ್ರೆ ತೊಗೊಂಡಿಲ್ಲ. ನಮಗೆಲ್ಲ AC ಅಡ್ಜಸ್ಟ್ ಆಯಿತು. ಊಟ ಒಳ್ಳೆ ಊಟ ಸಿಕ್ತಿರಿ, ಒಳ್ಳೆ ಹಣ್ಣು ಕಳ್ಸೋರು, ಹಾಲು ಕಳ್ಸೋರು. ನಾವು ಏನು ಇಂಥದ್ದಿಲ್ಲ ಬಿಗ್ ಬಾಸ್ ಅಂತ ಕ್ಯಾಮ್ರಾದಲ್ಲಿ ಹೇಳಿದ್ರೆ ಅದು ಇಮ್ಡಿಯೇಟಾಗಿ ಕಳಿಸೋರು ಬಿಗ್ ಬಾಸ್ರು. ಎಲ್ಲ ಚೆನ್ನಾಗಿ ನೋಡ್ಕೊಂಡು ಇದು ಕಾಫಿ ಪುಡಿ ಇಲ್ಲಾಂದ್ರೆ ಕಾಫಿ ಪುಡಿ ಕಳ್ಸೋರು, ಸಕ್ಕರೆ ಇಲ್ಲಾಂದ್ರೆ ಸಕ್ಕರೆ ಕಳ್ಸೋರು. ಇವತ್ತು ತರಕಾರಿ ಒಟ್ಟು ಕೆಟ್ಟು ಹೋಗ್ಯದ ಬಿಗ್ ಬಾಸ್ ಅಂದ್ರೆ ತರಕಾರಿ ಕಳ್ಸೋರು. ಊಟಕ್ಕೇನು ತೊಂದರೆ ಇಲ್ಲ ರೀ, ಚೆನ್ನಾಗೇ ಊಟ ಅಲ್ಲಿ ಚೆನ್ನಾಗೇ ಕಳಿಸಿದ್ರು ಊಟ. ನಾವಂತೂ ಫುಲ್ ಎಂಜಾಯ್ ಮಾಡಿ ಬಂದೇವೆ ನೋಡ್ರಿ. ನಾವು ಆದ್ರೆ ನಮಗೆ ಹಿಂದೂ ಆಗಿಲ್ಲ, ಇನ್ನು ಮುಂದೂ ಇಂಥ ಖುಷಿ ಸಿಗಂಗಿಲ್ಲ ರೀ. ಅಂಥ ಅದು ನಾವು ಎಂಜಾಯ್ ಮಾಡಿ ಬಂದೇವೆ ನೋಡ್ರಿ. ಯಾರು ಮಾಡ್ಯಾರೋ ಬಿಟ್ಟಾರೋ ಗೊತ್ತಿಲ್ಲ ರೀ, ನಮ್ಗಂತೂ ಅಷ್ಟು ಎಂಜಾಯ್ ಸಿಗ್ತಾರಲ್ಲಿ. ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡೋದು ಆಯ್ತು, ಅಲ್ಲಿ ಗಾರ್ಡನ್ನಲ್ಲಿ ಆಟ ಆಡೋದು, ಅಲ್ಲಿ ಕುಂದ್ರೋದು ಇಲ್ಲಿ ಕುಂದ್ರೋದು ತುಂಬ ಎಂಜಾಯ್ ಮಾಡಿ ಬಂದೆ ನೋಡೋಣ. ಸುದೀಪ್ ಸರ್ ಮಾತಾಡ್ಸಿದ್ದು ಅದೆಲ್ಲ ಮಿಸ್ ಮಾಡ್ಕೋತೀರಾ ನೆಕ್ಸ್ಟಿಂದ? ಮಿಸ್ ಮಾಡ್ಕೋತೀವಿ ನೋಡ್ರಿ. ಚೆನ್ನಾಗಿ ಮಾತಾಡ್ಸಿದ್ರು, ನಮ್ಗೆ ತಬ್ಕೊಂಡ್ರು ಬರೋಳಗ. ನನಗೆ ಅಲ್ಲಿಂದ ಬರಾಗ ನನಗೆ ಚೆನ್ನಾಗಿ ಕಳಿಸಿದ್ರು, ದೇವ್ರ ಥರ ಮಾಡಿ ಕಳಿಸಿದ್ರು ನೋಡ್ರಿ. ಅವರೇ ಅಂದ್ರಿ, ಮಲ್ಲಮ್ಮ ಈ ಥರ ಯಾರನ್ನ ಕಳಿಸಿದ, ನಿಂದು ಭಾಗ್ಯ ಲೈಟ್ ಹಾಕಿ ಇಲ್ಲಿಂದ ಅಲ್ಲಿ ತನ ಮ್ಯಾಟ್ ಹಾಕಿ ಆ ಕಡೆ ಈ ಕಡೆ ಲೈಟ್ ಹಾಕಿ ಮ್ಯಾಗ ಲೈಟ್ ಹಾಕಿ ಮತ್ತು ಸೈಡಿಗೆ ಏನದ ಸಣ್ಣ ಲೈಟ್ ಇಟ್ಟು ನನಗೊಂಥರ ದೇವ್ರ ಥರ ಕಳಿಸಿದ್ರು. ಅದು ನನಗೆ ತುಂಬ ಇಷ್ಟ ಆಯ್ತು ರೀ. ಅಲ್ಲಿ ಒಳಗಡೆ ನಮ್ಮ ಇದು ಇಳಿಸಿದ್ರು ನೋಡಿರಿ, ಅದು ಬಾಗಿಲಿಗೆ ಇಳಿಸ್ತಾರಲ್ರಿ ಏನು ಕೆಲಸ ಮಾಡಾಗ, ಅದನ್ನು ಹೊರಗೆ ಬರತನ ಇಳಿಸಿದ್ರು. ಅದು ನನಗೆ ಅಲ್ಲಿಂದ ಕಳ್ಸಾಕ ಸ್ವಲ್ಪ ದುಃಖ ಆಯಿತು. ಎಲ್ಲರೂ ಹತ್ರು, ನಾನು ಹತ್ಯ. ಮತ್ತು ಅದು ಎತ್ತಿದ್ರಲ್ಲ, ಅದು ನೋಡಿ ನನಗೆ ಖುಷಿ ಆಯ್ತು ರೀ. ಓ ಮಲ್ಲಮ್ಮ ನಿನಗೆ ಈ ಥರ ಯಾರಿಗೆ ಕಳಿಸಿಲ್ಲ, ಈ ಥರ ನೀನು ಮಾಡ್ಯಾರ ಅಂತೇಳಿ ನನಗೆ ಅಲ್ಲಿಂದ ಇಲ್ದಾರ ಮ್ಯಾಟ್ ಹಾಕಿ ಅದ್ರ ಮ್ಯಾಲೆ ಕಳಿಸಿ ಆ ಕಡೆ ಈ ಕಡೆ ಲೈಟ್ ಹಾಕಿ ನನಗೆ ಒಟ್ಟ ಬೆಳಕಿನಾಗೆ ಕಳಿಸಿದ್ರು ನೋಡಿರಿ. ಅವರೆಲ್ಲರೂ ಹಂಗೆ ಗಟ್ಟಿಗಿತ್ತಿ ಮಲ್ಲಮ್ಮ ಜಯ ಆಗಲಿ ಅಂತ ಎಲ್ಲರೂ ನನಗೆ ಖುಷಿಲಿಂದ ಕಳಿಸಿದ್ರಿ. ಅದು ನಂಗೆ ತುಂಬ ಇಷ್ಟ ಆಯ್ತು ರೀ. ಅಲ್ಲಿಂದ ಬರೋದಕ್ಕೆ ಖುಷಿ ಆಯ್ತು ನೋಡ್ರಿ. ಈಗ ನಾಳೆಯಿಂದ ನಿಮ್ಮ ಪ್ಲಾನ್ ಏನು? ಈಗ ಮತ್ತೆ ಬೊಟೀಕಲ್ಲಿ ಕೆಲಸ ಮಾಡ್ತೀರಾ, ಅಥವಾ ಈಗ ನಿಮ್ಮ ಮಗಳಿಗೆ ಮಗು ಆಗುತ್ತೆ ಅಂತ ಹೇಳ್ತಿದ್ರಿ, ಅವ್ರನ್ನ ನೋಡಕ್ಕೆ ಹೋಗ್ಬೇಕಾ? ನಾಳೆಯಿಂದ ನಿಮ್ಮ ಕೆಲಸಗಳು ಏನಿರುತ್ತೆ? ನಮ್ಮ ಕೆಲಸಗಳ ನಾವು ಏನು ಮೊದಲಿಂದ ಮರಿಬಾಡ್ರಿ. ಏನ ಅರ್ಧ ರಾತ್ರಿಯಲ್ಲಿ ಕೊಡಿ ಹಿಡ್ದಂಗೆ ಆಗ್ತದೆ ಕೆಲಸ ಬಿಟ್ರೆ ನಮ್ಮ ಮೇಡಮರ ಹತ್ರ. ಆ ಥರ ನಾವು ಮಾಡೋರಿ. ಕೆಲಸಕ್ಕೆ ಹೋಗ್ತೀನಿ ನಾನು. ಅವ್ರು ಕೇಳ್ಕೊಂಡು ಅವ್ರು ಏನಾರ ಮತ್ತು ಧ್ರುವ ಅಂತ ಸ್ವಲ್ಪ ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ ಅಂದಾನ. ಮತ್ತು ಅವ್ರು ನಮ್ಮ ಮೇಡಮರು ಇಷ್ಟ, ಹೋಗಂದ್ರೆ ಹೋಗೋದು, ಇಲ್ಲ ಬ್ಯಾಡ ಮಲ್ಲಮ್ಮ ಇಲ್ಲೇ ಕೆಲಸ ಮಾಡಿದ್ರೆ ಅಲ್ಲೇ ಮಾಡೋದು. ಆ ಥರ ನಮ್ಮದು. ಅವ್ರೇನು ಹೋಗಂತಾರೆ ಹಂಗೆ ಬ್ಯಾಡ ಅನ್ನಂಗಿಲ್ಲ, ಹೋಗಿ ಮಲ್ಲಮ್ಮ ಅಂತಾರೆ. ಅವ್ರು ನಮ್ಮ ಮೇಡಮರು ಒಳ್ಳೆ ಮನಸ್ಸು ರೀ ಅವ್ರದ್ದು. ಮಲ್ಲಮ್ಮ ಅವರೇ, ನಿಮಗೆ ಒಂದು ಬಿರುದಿದೆ, ಸ್ಟ್ರಾಂಗ್ ಲೇಡಿ ಮಲ್ಲಮ್ಮ, ಗಟ್ಟಿಗಿತ್ತಿ ಮಲ್ಲಮ್ಮ ಅಂತ. ಇದ್ರ ಹಿಂದಿನ ಮಲ್ಲಮ್ಮ ಹೇಗೆ ಅಂದರೆ, ಹೌದು ಎಲ್ರಿಗೂ ಕಾಣೋ ಮಲ್ಲಮ್ಮ ಸ್ಟ್ರಾಂಗು ಗಟ್ಟಿ. ನೀವು ನಿಜವಾಗ್ಲೂ ನೀವು ಪಟ್ಟಿರೋ ಕಷ್ಟಗಳ ಹಿಂದೆ ನೀವು ಗಟ್ಟಿಯಾಗಿದ್ದ, ಅಥವಾ ಹುಟ್ತಾನೆ ನೀವು ಹಿಂಗೆ ಗಟ್ಟಿಗಿತ್ತಿನ? ನಾವು ಹುಟ್ಟಿದಾಗೆ ಹಿಂಗೆ ರೀ. ನಾವು ಯಾವ ಕೆಲಸಕ್ಕೂ ಹಿಂದಕ್ಕೆ ಸರಿದಲ್ಲ ರೀ. ನಮ್ಗೆ ಚಿಕ್ಕ ವಯಸ್ಸಿಂದ ರೀ ನಾವು ಯಾವ ಹೊಲ್ದ ಕೆಲಸ ಮಾಡಲಿ, ಮನೆ ಕೆಲಸ ಮಾಡಲಿ, ಹೊಲ್ದ ಕೆಲ್ಸಕ್ಕೆ ಹೋದ್ರೂ ನಾವು ಎಲ್ಲರಿಗಿಂತ ಸ್ವಲ್ಪ ಮುಂದೆ ಇದ್ರೆ ನಮ್ಮ ಜೀವ ಸಣ್ಣ ರೀ. ಹಾಗಾಗಿ ನಮಗೆಲ್ಲರಿಗೆ ಕೆಲಸಕ್ಕೆ ಮಲ್ಲಮ್ಮ ಅಂದ್ರೂ ನಾ ಮೊದಲು ಟೇಲರ್ ಕಲ್ತಿದ್ದಿಲ್ಲ. ನಾನು ಎಲ್ಲಿ ನಾನು 3 ಮಕ್ಕಳಾದಿಂದ ನನಗೆ ಟೇಲರ್ ಕಲಿಸಿದ್ರು ನಮ್ಮ ಯಜಮಾನ. ಅದು ನಮ್ಮ ನಾದಿನಿ ಹೊಲಿತಿದ್ದೀವಿ, ನಮ್ಮ ನಾದಿನಿ ಬಲಿಯಕ್ಕೆ ಬಿಟ್ಟರು 2 ತಿಂಗಳ. 3 ಮಕ್ಕಳಾದಿಂದ ನಾನು ಮಿಷನ್ ಹಿಡ್ದೆ ಕಲ್ತೀನಿ. ಅಲ್ಲಿ ತನಕ ನಾವು ಹೊಲ್ದ ಕೆಲಸ, ಕ್ಯಾನಲ್ ಕೆಲಸ ಇದನ್ನೇ ಮಾಡಿ ನಾವು ಯಾವುದಕ್ಕೂ ಹಿಂದಕ್ಕೆ ಸರ್ದಿಲ್ಲ ರೀ. ನಾವು ಅಲ್ಲಿಂದ ಗಟ್ಟಿ ರೀ. ಎಲ್ಲ ಕೆಲಸಕ್ಕೂ ಸೈ ನೀವು? ಎಲ್ಲ ಯಾವುದೇ ಬರಲಿ ಎಲ್ಲ ಕೆಲಸಕ್ಕೆ ಸೈ ರೀ, ಗಟ್ಟಿ ನಾವು. ಯಾಕಂದ್ರೆ ರೊಟ್ಟಿ ಉಣ್ತೀವಲ್ಲ ನಾವು, ರೊಟ್ಟಿಲಿಂದ ಗಟ್ಟಿ ನಮ್ಗೆ. ರೊಟ್ಟಿನೇ ಗಟ್ಟಿ ನಮ್ಗೆ. ಇದು ಪನ್ನ ನಮ್ಗೇನು ಬಗೆಹರಂಗಿರಿ, ರೊಟ್ಟಿ ಇರ್ಬೇಕು ನೋಡ್ರಿ ನಮ್ಗೆ. ಗ್ರ್ಯಾಂಡ್ ಫಿನಾಲೆ ಆಗುತ್ತಲ್ಲ ಮಲ್ಲಮ್ಮ, ಅಂದರೆ ಯಾರು ಗೆಲ್ತಾರೆ ಅನ್ನೋದನ್ನ ತೋರಿಸ್ತಾರಲ್ಲ ಲಾಸ್ಟ್ ಬಿಗ್ ಬಾಸ್ ಮುಗಿಯೋ ಟೈಮ್ಗೆ, ಅವತ್ತಿನ ದಿನ ಬರ್ತೀರಾ ಅಲ್ವಾ ನೀವು? ಬರ್ತೀರಾ ಅಥವಾ ಏನು? ಅಲ್ಲಿ ಕರ್ಸ್ಕೊತಾರತ್ತೆ, ಬರ್ಬೇಕ್ರಿ ಅಲ್ಲಿಗೆ. ಎಲ್ಲ ಆವತ್ತು ಕಡಿ ದಿನ ಕರ್ಸ್ಕೊತಾರತ್ತೆ ಎಲ್ಲರನ್ನ ಬಂದು ಮತ್ತೆ ಎಲ್ಲರನ್ನ ಮೀಟ್ ಮಾಡಿ ಅವಾಗೊಂದು ಖುಷಿ. ಮತ್ತಮ್ಮ ಬಿಗ್ ಬಾಸ್ ನೋಡ್ತೀವಿ, ಅವ್ರು ಕೂಡ ಮಾತಾಡ್ತೀವಿ. ಸುದೀಪ್ ಸರ್ನು
ಚೆನ್ನಾಗಿ ಖುಷಿ ಆಯ್ತು ರೀ ನಮ್ಗೆ. ಅವ್ರಿಗೆ ನೋಡ್ತೀವಿ ಇಲ್ಲಂದ ನಾವು ಕನಸಲ್ಲಿನೂ ಅಂದ್ಕೊಂಡಿರಿ. ಆದ್ರೆ ಹೋದ ವರ್ಷ ನೋಡಿದಾಗ ನಾವು ಹೋಗ್ಬೇಕು, ಹಂಗೆ ಆಟ ಆಡಬೇಕು, ನಮ್ಮನ್ನ ಯಾಕೆ ಕರ್ಕೋತಾರೆ, ನಮ್ಮದು ಏನು ನಮ್ಮಲ್ಲಿ ಶಾಲೆ ಕಲ್ತಿಲ್ಲ ಇದ್ದೇ ಇಲ್ಲ, ನಮ್ಮನ್ನ ಯಾಕೆ ಕರ್ಕೋತಾರೆ. ಆದ್ರೆ ನಾವು ಮನಸ್ಸಲ್ಲೇ ಅನ್ಕೋತಿದ್ರಿ. ಮಂದಿ ಇದ್ರಿಗಿಂದ್ರೆ ಮಂದಿ ಎಷ್ಟು ಮುಂದಿನ ಕನಸು ಇಟ್ಕೊಂಡು ಆಡಿ ಈಗ ಎಂಬಲ್ಲಿ ಏನಿಲ್ಲ ಅಂತಾರ ನಮ್ಮ ಮನಸ್ಸಲ್ಲೇ ಅಂದ್ಕೊಂಡಿದ್ರಿ. ಅದು ಮನಸ್ಸು ಈ ವರ್ಷ ನೆರವೇರ್ತಿರಿ. ಅದು ಬಿಗ್ ಬಾಸ್ ಮನೆಗೆ ಹೋಗೋದು ಖುಷಿ ಅದ ನಮ್ಗೆ. ಆಟ ಆಡೋದು ನೋಡೋದು, ಸಿಂಪಲ್ ಆಟ ಆಡೋದು, ಅಲ್ಲಿ ಗಾರ್ಡನ್ನಲ್ಲಿ ತಿರುಗಾಡೋದು. ಬಿಗ್ ಬಾಸ್ ಮನೆ ಅಂದ್ರೆ ಒಂದು ದೊಡ್ಡ ದೇವಸ್ಥಾನ ನೋಡ್ರಿ. ಅಲ್ಲಿ ಏನು ಒಂದು ಕನಸಿಲ್ಲ, ಒಂದು ಏನಿಲ್ಲ, ಏನು ಚೆನ್ನಾಗಿ ಊಟ ಹೋಗೋದು, ಚೆನ್ನಾಗಿ ನಿದ್ದೆ ಬರೋದು, ಚೆನ್ನಾಗಿ ಆಟ ಆಡೋದು. ಸ್ವಲ್ಪ ಮಕ್ಕಂಡ್ರೆ ಹೋಗೋ ಅಂತ ನಾಯಿ ಹೋಗಿಸ್ರು ಅದೊಂದು ಇಷ್ಟ ಆಗೋದು. ಸ್ವಲ್ಪ ಗುಸು ಮಾತಾಡಿದ್ರು ಆ ಬಿಗ್ ಬಾಸ್ ಹೇಳೋರು, ಹಾಂ ಇವ್ರು ಹಗಲು ರಾತ್ರಿ ನಿದ್ದೆನೇ ಮಾಡ್ತಾರ ಇಲ್ಲ ಹಿಂಗೆ ಕುತ್ಕೋತಾರ ಅಂತ ಅನ್ನೋರು ಮನಸ್ಸಿನಾಗ. ಅದೇನು ವಿಡಿಯೋ ಮಾಡಿ ಇಟ್ಕೋತೀರಿ ಏನು ಮಾಡ್ತೀರ, ಸ್ವಲ್ಪ ಕಣ್ಣು ಮುಚ್ಚಿದ್ರು ಬೊಗಳಿಸ್ಬಿಡೋರು ನಾಯಿ. ಒಟ್ಟು ನಿದ್ದೆ ಮಾಡಪ್ಪಲಿಲ್ಲ ಅಲ್ಲಿ ರೀ. ಅಲ್ಲಿ ಒಂದು ರೂಲ್ಸ ಚೆನ್ನಾಗಿತ್ತು ಬಿಡ್ರಿ ಅಲ್ಲಿ. ಥ್ಯಾಂಕ್ ಯು ಮಲ್ಲಮ್ಮ, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ದೇವರು ಇನ್ನು ಮುಂದಕ್ಕೂ ನಿಮಗೆ ಇಷ್ಟೇ ಎನರ್ಜಿ ಕೊಡಲಿ, ಇಷ್ಟೇ ಉತ್ಸಾಹ ಆರೋಗ್ಯ ಎಲ್ಲನೂ ಕೊಡಲಿ. ಥ್ಯಾಂಕ್ ಯು. ಇದಾಗಿತ್ತು ಬಿಗ್ ಬಾಸಿಂದ ನಿನ್ನೆ ಬಂದಂಥ ಮಲ್ಲಮ್ಮ ಅವರ ಮಾತು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.